ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಸ್, ನೀವು ಆಲ್ರೆಡಿ ತಮ್ಲೈನಲ್ಲಿ ನೋಡಿರ್ತೀರಾ. ಎಸ್, ನಾವು ದಿ ಫಸ್ಟ್ ಟೈಮ್ 2026 ಟ್ರಿಪ್ನ ಸಕ್ಸಸ್ಫುಲಿ ಪ್ಲ್ಯಾನ್ ಮಾಡಿದ್ದೀವಿ. ಎಸ್, ಇಟ್ ಈಸ್ ಪ್ಲ್ಯಾನ್ ಆ್ಯಂಡ್ ವಿ ಆರ್ ಗೋಯಿಂಗ್. ನಾಳೆ ಬೆಳಗಿನ ಜಾವ ಹೊರಡ್ತಾ ಇರೋದು. ಸೊ ಅದಕ್ಕಾಗಿ ನನ್ನ ಫ್ರೆಂಡ್ ಮನೆಗೆ ಬಂದಿದ್ದೀನಿ. ಆ್ಯಕ್ಚುಲಿ ಬಂದು ನಾನು ಮಲ್ಕೊಂಡ್ಬಿಟ್ಟೆ. ಸೊ ಹಾಗಾಗಿ ಈಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಈ ವ್ಲಾಗ್ ಕಂಪ್ಲೀಟಾಗಿ ನಾವು ಹೀಗೆ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ವಿ. ಆ್ಯಂಡ್ ಪ್ಯಾಕಿಂಗ್ ಆಗಲಿ ಆ ಥರ ಇರುತ್ತೆ. ಆ್ಯಂಡ್ ಎಲ್ಲಿ ಹೋಗ್ತಾ ಇದ್ದೀವಿ ಅದೆಲ್ಲ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀವಿ. ಕೀಪ್ ಗೆಸ್ಸಿಂಗ್. ಎಸ್, ಸೋ ಎಕ್ಸೈಟೆಡ್. ಇಬ್ಬರು ಬರ್ಡೇ ಇದೆ ಈ ಮಂತ್. ಸೊ ಹಾಗಾಗಿ ಬರ್ಡೇ ಇರೋದ್ರಿಂದ ಈ ಟ್ರಿಪ್ನ ನಾವು ಪ್ಲ್ಯಾನ್ ಮಾಡಿದ್ದೀವಿ. ಸೊ ಎಸ್, ಈಗ ನಾನು ಸ್ಟುಡಿಯೋಗೆ ಹೋಗಬೇಕು. ಸ್ಟುಡಿಯೋಲಿದ್ದಾಳೆ, ಏನು ಮಾಡ್ತಾ ಇದ್ದಾಳೆ ಅಂತ. ಸೊ ಎಸ್, ಲೆಟ್ಸ್ ಗೋ. ಸಣ್ಣ ಪುಟ್ಟ ಟ್ರಿಪ್ಗಳು ತುಂಬಾ ಹೋಗಿದ್ದೀವಿ ವೀಕೆಂಡ್ಸಲ್ಲಿ. ಒನ್ ಡೇ ಟ್ರಿಪ್ ಆ ಥರ ಅಲ್ಲ. ಇದು ಫಸ್ಟ್ ಟೈಮ್ ಅವ್ರ ಜೊತೆ ನಾನು ಹೋಗ್ತಾ ಇರೋದು. ಒಂದು ಲಾಂಗ್ ಟ್ರಿಪ್ ಇದು. ಸೊ ವಿ ಆರ್ ಗೋಯಿಂಗ್ 3 days. ದಟ್ಸ್ ವೈ ತುಂಬ ಎಕ್ಸೈಟೆಡ್. ಸೊ ಏನು ಪ್ಯಾಕ್ ಸರಿಯಾಗಿ ಮಾಡಿಲ್ಲ. ಸೊ ಇವಾಗೆಲ್ಲ ಸ್ವಲ್ಪ ಮಾಡಿಕೊಂಡು ಹ್ಯಾವ್ ಟು ಗೋ. ಸ್ಯಾರಿ ಪ್ರಿಪ್ಲೇಟಿಂಗ್ ಮಾಡ್ಕೊತಾ ಇದ್ದಾಳೆ. ಇದು ಕ್ಲೈಂಟ್ದ ಅಥವಾ ಏನು? ನಂದು ಹಾಂ, ಅವಳು ಈ ಸ್ಯಾರಿ ಹಾಕ್ಕೊತಾ ಇದ್ದಾಳೆ ನಾಳೆ. ಸೊ ನಂದು ಏನು ಮಾಡೋದು ಬೇಕಾಗಿಲ್ಲ ಸ್ಯಾರಿ ಪ್ರಿಪ್ಲೇಟಿಂಗ್. ಬಟ್ ಇವಳದು ಇದು ಒಂಥರ ಟಿಶ್ಯೂ ಕೈಂಡ್ ಆಫ್ ಸ್ಯಾರಿ, ಟಿಶ್ಯೂ ಸಿಲ್ಕ್. ಸೊ ಹಾಗಾಗಿ ಮಾಡಬೇಕಾಗುತ್ತೆ. ಎಷ್ಟು ಕ್ಲಾಸಸ್ ತೊಗೊಂಡಿದ್ದೆ ನೀನು? ಆಲ್ಮೋಸ್ಟ್ ಬ್ಯಾಚ್ ಬ್ಯಾಚ್ 14 classes. ಓಕೆ. ನೆಕ್ಸ್ಟ್ 15, 16, 17, 18 ಎಲ್ಲ ಬ್ಲಾಕ್ ಆಗಿದೆ. ಓ ನೈಸ್. 18 ವರೆಗೂ ಬ್ಲಾಕ್ ಆಗಿದೆ. ಮನೆಗೆ ಬಂದೆ. ಇವಳು ಮನೆಗೆ ಜಸ್ಟ್ ಬಟ್ಟೆ ಪ್ಯಾಕ್ ಮಾಡ್ಕೊಂಡು ಬಂದಿದ್ದೀನಿ. ಇನ್ನೂ ಏನೂ ನೀಟಾಗಿ ಎತ್ತಿಟ್ಕೊಂಡಿಲ್ಲ. ಬಂದಿದ್ದೆ, ಮಲ್ಕೊಂಡ್ಬಿಟ್ಟೆ ನಾನು. ತುಂಬ ನಿದ್ದೆ ಬರ್ತಾಯಿತ್ತು. ಸೊ ಮಲಗಿದ್ದು ಈಗ ಎದ್ದು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡೋಣ ಹೆಂಗೆಲ್ಲ ಹೋಗುತ್ತೆ, ಹೆಂಗೆಲ್ಲ ಪ್ರಿಪೇರ್ ಆಗ್ತೀವಿ ಅಂತ. ಗೈಸ್, ನಮ್ಮ ಅಂಕಿತ ಬರೋಕ್ಕೆ ಇನ್ನೂ ಸ್ವಲ್ಪ ಲೇಟ್ ಆಗ್ತಾಯಿತ್ತು. ಆ್ಯಂಡ್ ಅಷ್ಟರಲ್ಲಿ ನಮಗೆ ನನ್ನ ಫ್ರೆಂಡ್ಗೆ ಒಂದು ಹೋಮ್ ಸರ್ವಿಸ್ ಬುಕ್ ಆಯಿತು. ಸೊ ಹೆಂಗಿದ್ರು ಇನ್ನೂ ಟೈಮ್ ಇದೆ ಅಂತ ನಾನು ಅವಳು ಹೊರಟ್ವಿ. ಸೊ ಅಲ್ಲೋಗಿ ಅವರು ಎಕ್ಸ್ಟೆನ್ಷನ್ಗೆ ಬುಕ್ ಮಾಡಿದರು. ಸೊ ಅದೆಲ್ಲ ಮುಗಿಸ್ಕೊಂಡು ಅಲ್ಲೇ ಆಯಿತು 145 minutes. ಅದೆಲ್ಲ ಮುಗಿಸ್ಕೊಂಡು ಬರ್ತಾ ನಾವು ತುಂಬ ಹಶ್ವಾಗಿದ್ದು ಊಟ ಮಾಡ್ಕೊಂಡು ಮನೆಗೆ ಬಂದ್ವಿ. 2 ಗಂಟೆ ಎಲ್ಲ ಅಂಗಡಿ ಇಟ್ಕೊಂಡು ಇವಾಗ ಪ್ಯಾಕ್ ಮಾಡೋಕೆ ಕೂತಿದ್ದೀವಿ. ಆ ಪ್ಯಾಕಲ್ಲಿ ನೋಡಿ ಕ್ಯೂಟ್ ಆಗಿರೋ ಫ್ಯಾನ್ ತಗೊಬಂದಿದ್ದೀವಿ ಇವತ್ತು. ಇದು ಲೈಟ್ ಸೆಕೆಗೆ ಅಂತ ನಾನು ಮಾತ್ರ ಒಬ್ಳೆ ಫ್ಯಾನಲ್ಲಿ ತಂಪಾಗಿರ್ಬೇಕಂತ ತಗೊಂಡ್ರದು. ನಾವ್ಯಾರು ಮುಟ್ಟಬಾರ್ದಂತೆ. ಕಲರ್ ನೋಡಿ ಹೆಂಗ್ ಚೇಂಜ್ ಆಗ್ತೈತೆ. ಟೈಟಾನಿಕ್ ಹೀರೋ. ಗೈಸ್, ಟೈಟಾನಿಕ್ ಹೀರೋಯಿನ್ ಅಂತೆ. ಸಾಕಾಗೋಯ್ತು ಇವಳ ಜೊತೆ ಒಂದು ಸರ್ವಿಸ್ ಏನದು ಹೋಮ್ ಸರ್ವಿಸ್ಗೆ ಹೋಗ್ಬಿಟ್ಟು ಬರೋ ಅಷ್ಟೊತ್ತಿಗೆ. ನಾನೇ ಹೇಳ್ತೀನಿ ನನ್ನ ಕತೆನ. ಹೇಳವ ಗೈಸ್. ಏನ್ ಗೊತ್ತಾ ಗೈಸ್, ಬೆಳಗ್ಗೆ ಎದ್ದೆ. ಇವಳು ನೆನೆ ರಾತ್ರಿ ಫೋನ್ ಮಾಡಿಬಿಟ್ಟು ನಂದು ನನಗೆ ಬೆಳಿಗ್ಗೆ ಎಷ್ಟು 3:30ವರೆಗೂ ಕೆಲಸ ಇದೆ. 2:30 2:30ವರೆಗೂ 2:30ನೋ 3:30ನೋ ಕೆಲಸ ಇದೆ. ನಾನು ಲಾಗೌಟ್ ಆಗ್ಬಿಟ್ಟು ಇನ್ ಕೇಸ್ ಏನಾದರೂ ನಾನು ನಿದ್ದೆ ಮಾಡಿಬಿಟ್ರೆ, ಅಂದರೆ ಬೆಳಗಿನ ಜಾವ ಬೆಳಗ್ಗೆ 10 ಗಂಟೆಗೆ ಕಾಲ್ ಬಂದಿಲ್ಲ ಅಂತಂದರೆ ಬರಲ್ಲ. ನಾನು ಬಿಟ್ಬಿಟ್ಟು ನಾನು ನಿಧಾನಕ್ಕೆ ಬರ್ತೀನಿ, ಇಲ್ಲ ಅಂದ್ರೆ ನಾನು ಬರ್ತೀನಿ, ಲಾಗಿನ್ ಆಗ್ತೀನಿ ಅಂತ ಹೇಳಿದ್ಲು. ಸರಿ ಆಯಿತು ಅಂತ ಇವಳು ನಂಬ್ಕೊಂಡು ನಾನು ಬೇರೆ ಕೆಲಸ ಎಲ್ಲ ಆಯಿತು. ನನ್ನ ಕಸಿನ್ ಮಕ್ಕಳು 1-2 ಇದ್ರು. ಕರ್ಕೊಂಡೋಗಿ ಅವ್ರವ್ರ ಪೇರೆಂಟ್ಸ್ ಹತ್ರ ಅವ್ರವ್ರನ್ನ ರೀಚ್ ಮಾಡಿಸ್ಬಿಟ್ಟು ಬಂದಾಯಿತು. ಅದು ಬಂದಮೇಲೆ ತಲೆನೋವು ಬಂತು ಅಂದರೆ ಲಿಟ್ರಲಿ ಕರೆಕ್ಟಾಗಿ ಹೇಳ್ತೀನಿ ನೋಡು. ಬೆಳಗ್ಗೆ 10:30 11 ಗಂಟೆಗೆ ನನ್ನ ಜರ್ನಿ ಸ್ಟಾರ್ಟ್ ಆಯಿತು. 11 ಗಂಟೆಗೆ ಏನು ಕಾಮಿಡಿ ಅಂದರೆ ಒಬ್ರು ಕ್ಲೈಂಟ್ ಬಂದರು, ನೇಲ್ ಆರ್ಟ್ ಮಾಡಿಕೊಂಡ್ರು. ಅವರು ಹೋದ್ರು. ಗೈಸ್, ಇವಳು ದಿನ ಎಲ್ಲ ಮಾತಾಡ್ತಾ ಇರ್ತಾಳೆ. ನಾಳೆ ಕಂಟಿನ್ಯೂ ಮಾಡಿಸ್ತೀನಿ. ಸೊ ಇವತ್ತಿಗೆ ಆಗಿತ್ತು ಈ ವ್ಲಾಗ್.
ನಾಳೆ ನಾವು ಹೋಗ್ತಾ ಇದ್ದೀವಿ ಟ್ರಿಪ್ಗೆ. ಸೊ ಏನಿದ್ರು ನೆಕ್ಸ್ಟ್ ಅಪ್ಡೇಟ್ಸ್ ಎಲ್ಲ ನೆಕ್ಸ್ಟ್ ವಿಡಿಯೋಲಿ ಬರುತ್ತೆ, ನೆಕ್ಸ್ಟ್ ವ್ಲಾಗಲ್ಲಿ ಬರುತ್ತೆ. ಸ್ಟೇ ಟ್ಯೂನ್ಡ್. ಥ್ಯಾಂಕ್ ಯು ಫಾರ್ ವಾಚಿಂಗ್.